ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಹರಮದನ್. ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತು ತುಂಬ ದಿನಗಳ ನಂತರ ಈ ವಿಡಿಯೋ. ಇವತ್ತು ಒಂದು ತುಂಬ ಮುಖ್ಯವಾದಂತಹ ವಿಷಯ ಇತ್ತು. ಅದ್ರ ಬಗ್ಗೆನೇ ಮಾತಾಡೋಣ ಅಂತ ಹೇಳಿಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮುಂಚೆ ಇನ್ನು ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನನ್ನ ವಿಡಿಯೋಸನ್ನು ಶೇರ್ ಮಾಡೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡೋದು ಬೇಡ, ಆ ವಿಡಿಯೋಗೆ ಎಂಟರೋಗೋಣ. ಏನು ನಮ್ಮ ಕರ್ನಾಟಕ ಸರ್ಕಾರ ತುಂಬ ದಿನಗಳಿಂದ ಅಲ್ಲ, ತುಂಬ ವರ್ಷಗಳಿಂದ, ಅಂದರೆ ಸುಮಾರು 20-21 ವರ್ಷದಿಂದ ಏನು ನೆನೆಗುದಿಗೆ ಬಿದ್ದಿತ್ತು ಈ ನಮ್ಮ ಪೆರಿಫೆರಲ್ ರಿಂಗ್ ರೋಡ್. ಈ ಪೆರಿಫೆರಲ್ ರಿಂಗ್ ರೋಡ್ಗೆ ಒಂದು ಮರುಜೀವ ಬಂದಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇದ್ರಿ, ನನಗೆ ನಿನ್ನೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ, ಸರ್ ಇಲ್ಲ ಕ್ಯಾನ್ಸಲ್ ಆಗಿದೆ, ಅದಾಗಿದೆ, ಇದಾಗಿದೆ. ಎಷ್ಟೋ ಜನ ಲೇಡೀಸ್ ಎಲ್ಲನೂ ನನ್ನ ಮೇಲೆ ವಾರೆನೇನೆ ಶುರು ಮಾಡಿದ್ರು. ಆದರೆ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ ಒಂದು ಮಹತ್ವವಾದಂತಹ ಒಂದು ಹೆಜ್ಜೆಯನ್ನ ಇಟ್ಟು, ಯಾರಿಗೂ ಯಾವುದೇ ಬೆದರಿಕೆಗಾಗ್ಬೋದು ಅಥವಾ ಯಾವುದೇ ಸ್ಟ್ರೈಕಿಗಾಗ್ಬೋದು, ಯಾವುದೇ ಒಂದು ಜಟಾಪಟಿಗೂ ಜಗ್ಗದೆ ನಮ್ಮ ಕರ್ನಾಟಕ ಸರ್ಕಾರ ಪೆರಿಫೆರಲ್ ರಿಂಗ್ ರೋಡನ್ನು ಆಲ್ರೆಡಿ ಟೆಂಡರಿಗೆ ಕೊಟ್ಟುಬಿಟ್ಟಿದೆ. ಇದು ಎಷ್ಟು ಜನಕ್ಕೆ ಗೊತ್ತು, ಎಷ್ಟು ಜನಕ್ಕೆ ಗೊತ್ತಿಲ್ವೋ? ಅದು ನನಗಂತೂ ಗೊತ್ತಿಲ್ಲ. ಯಾಕಂದ್ರೆ ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತೀರಾ. ಫ್ರೆಂಡ್ಸ್, ಇವತ್ತು ಅದರ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ನಾವು ಈ ವಿಡಿಯೋದಲ್ಲಿ ಮಾತಾಡೋಣ. BDAಯಿಂದ ಒಪ್ಪಿಗೆ ಪತ್ರ, ಅಂದರೆ BBC ಕಾಮಗಾರಿ ಶೀಘ್ರದಲ್ಲಿಯೇ ಪ್ರಾರಂಭ ಅಂತ ಹೇಳ್ತಾ ಇದೆ ನಮ್ಮ ಕರ್ನಾಟಕ ಸರ್ಕಾರ. ಏನು ನಾವು ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು ಪೆರಿಫೆರಲ್ ರಿಂಗ್ ರೋಡ್ ಹೆಸರಿಗೆ ಬದಲಾಗಿ ಏನು BBC ಅಂತ ಹೇಳ್ಬಿಟ್ಟು ನಮ್ಮ ಕರ್ನಾಟಕ ಸರ್ಕಾರ ಮರುನಾಮಕರಣ ಮಾಡ್ತು, ಅಂದ್ರೆ ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ಅನ್ನೋ ಒಂದು ಯೋಜನೆಯನ್ನ ಒಂದು ಪ್ರಸ್ತಾಪಕ್ಕೆ ಏನ್ ತಗೊಂಡ್ಬಂತು 2005 ಅಲ್ಲಿ ಇದಾಗಿದ್ದು. ಇವಾಗ 3 ವರ್ಷದಿಂದ ಏನು ಕಾಂಗ್ರೆಸ್ ಗೌರ್ನಮೆಂಟ್ ಬಂತು, ಆ ಕಾಂಗ್ರೆಸ್ ಗೌರ್ನಮೆಂಟ್ ಬಂದಾಗಿಂದ ಪೆರಿಫೆರಲ್ ರಿಂಗ್ ರೋಡ್ನ ಪ್ರತಿಯೊಂದು ಕೆಲಸವನ್ನು ಕೂಡ ಚುರುಕು ಮಾಡಿದೆ. ಏನು ಈ ಪೆರಿಫೆರಲ್ ರಿಂಗ್ ರೋಡ್ ಫೇಸ್ 1 ಅಂತ ಏನ್ ಹೇಳ್ತೀವಿ, ಈ ಯೋಜನೆಯ ಪ್ಯಾಕೇಜ್ 1ರ ನಿರ್ಮಾಣ ಕಾಮಗಾರಿ ಶಂಕರನಾರಾಯಣ ಇನ್ಫ್ರಾಸ್ಟ್ರಕ್ಚರ್ ಅನ್ನೋ ಒಂದು ಕಂಪನಿಗೆ, ಅಂದ್ರೆ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಏನು SNC ಅಂತ ಹೇಳ್ತೀವಿ, ಈ ಸಂಸ್ಥೆಗೆ ನಮ್ಮ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಟೆಂಡರ್ ಅನ್ನ ಕೊಟ್ಟಿದೆ. ಇನ್ನೇನು ಶೀಘ್ರದಲ್ಲಿಯೇ ಕಾಮಗಾರಿಯನ್ನು ಕೂಡ ಶುರು ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದೆ. ಏನು ನಮ್ಮ ಕರ್ನಾಟಕ ಸರ್ಕಾರ ರೈತರನ್ನೆಲ್ಲನೂ ಎದುರಾಕೊಂಡು ಈ ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡ್ತು. ಇವಾಗ ಅದೇ ರೀತಿಯಾಗಿ ಒಂದು ಇನ್ನೊಂದು ಪ್ರಾಜೆಕ್ಟ್ ಕೂಡ ರೈತರ ಮತ್ತೆ ಸರ್ಕಾರದ ನಡುವೆ ಜಟಾಪಟಿ ಏನು ನಡೀತಾ ಇದೆ. ಇದಕ್ಕೆ BJP ಆಗ್ಬೋದು, JDS ಆಗ್ಬೋದು, KRS ಪಕ್ಷ ಆಗ್ಬೋದು, ಪ್ರತಿಯೊಂದು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು ಕೂಡ ನಮ್ಮ ಕರ್ನಾಟಕ ಸರ್ಕಾರ ನಾವು ಆ ಪ್ರಾಜೆಕ್ಟ್ ಅನ್ನ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಿಡದಿ ಟೌನ್ಶಿಪ್ ಅನ್ನ ಮಾಡಲಿಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಇವರು ಯೋಜನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅಂದ್ರೆ DK ಶಿವಕುಮಾರ್ ಅವರು ಏನು ಟಾರ್ಗೆಟ್ ಇಡ್ತಾರೆ, ಆ ಟಾರ್ಗೆಟ್ ಅನ್ನ 100% ಅವರು ಕಂಪ್ಲೀಷನ್ ಮಾಡೇ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಬೇಕು, ಅವ್ರಿಗೆ ಬರೋ ದುಡ್ಡು ಅವ್ರಿಗೆ ಬರಬೇಕು. ಇದು ಅವರ ಕಾನ್ಸೆಪ್ಟ್. ಫ್ರೆಂಡ್ಸ್, ಏನು ಈ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಸುಮಾರು ದಶಕಗಳಿಂದ ಏನು ನೆನೆಗುದಿಗೆ ಬಿದ್ದಿತ್ತು, ಆ ನೆನೆಗುದಿಗೆ ಬಿದ್ದಿದ್ದಂತಹ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ 1 ಯೋಜನೆಯು ಕೊನೆಗೂ ಕಾರ್ಯಗತವಾಗುವಂತಹ ಹಂತಕ್ಕೆ ಬಂದಿದೆ ಅಂತಂದ್ರೆ ನಿಜವಾಗೂ ಕೂಡ ತಪ್ಪಾಗಲ್ಲ. ಯಾಕಂತಂದ್ರೆ ಏನು ಈ ಮೊದಲ ಪ್ಯಾಕೇಜ್ನಲ್ಲಿ ನಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರ ಅಂತ ಏನ್ ಹೇಳ್ತೀವಿ ನಾವು, BIEC ಅಂತ ಏನಿದೆ ಮಾದಾವರ ಹತ್ರ, ಈ BIEC ಸಮೀಪದ ಮಾದಾವರದಿಂದ ಬಳ್ಳಾರಿ ರಸ್ತೆಯವರೆಗೆ ಸುಮಾರು 21 ಕಿಲೋಮೀಟರ್ ಉದ್ದದ ರಸ್ತೆ ಮಾರ್ಗವನ್ನ, ಅಂದ್ರೆ ಏನು 8 ಪಥಗಳ ರಸ್ತೆ ಅಂತ ಏನು ನಮ್ಮ ಕರ್ನಾಟಕ ಸರ್ಕಾರ ಸ್ಟಾರ್ಟ್ ಮಾಡಿದೆ, ಈ ಎಲ್ಲ 8 ಪಥಗಳ ರಸ್ತೆ ಮತ್ತೆ ಅಕ್ಕಪಕ್ಕದಲ್ಲಿ ಸರ್ವಿಸ್ ರಸ್ತೆ ಮತ್ತೆ ಅದರ ಪಕ್ಕದಲ್ಲಿ ಕಮರ್ಷಿಯಲ್ ಪ್ರತಿಯೊಂದು ಕೂಡ ಶುರು ಮಾಡಲಿಕ್ಕೆ ಈ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಕಂಪನಿಗೆ ಟೆಂಡರ್ ಅನ್ನ ಕೊಟ್ಟು ಆಗಿದೆ. ಇದು ಬಂದ್ಬಿಟ್ಟು ಫೇಸ್ 1 ಎಲ್ಲಿಂದ ಅಂದ್ರೆ ನಮ್ಮ BIEC ಏನಿದೆ, BIEC ಇಂದ ಅಪ್ ಟು ಬಳ್ಳಾರಿ ರೋಡ್ ವರ್ಗು, ಅಂದ್ರೆ ಸುಮಾರು 21 ಕಿಲೋಮೀಟರ್
ಕಾಮಗಾರಿ ಕಾರ್ಯವನ್ನ ಶುರು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದೆ. ಇದನ್ನ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸಲು ಕೂಡ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಮತ್ತೆ ಈ ಕಾಮಗಾರಿಯ ಗುತ್ತಿಗೆಯನ್ನ 3,253 ಕೋಟಿಗೆ ಟೆಂಡರ್ ಅನ್ನು ಕೂಡ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಈ ಪೆರಿಫೆರಲ್ ರಿಂಗ್ ರೋಡ್ 1 ಅಂತ ಏನ್ ಹೇಳ್ತೀವಿ, ಇದು ತುಮಕೂರು ರಸ್ತೆ ಮಾದಾವರದಿಂದ ಆರಂಭ ಆಗಿ ಹೆಸರುಘಟ್ಟ ರಸ್ತೆ, ದೊಡ್ಡಬಳ್ಳಾಪುರ ರಸ್ತೆ ಮಾರ್ಗವಾಗಿ ಯಲಂಕದ ವೆಂಕಟಾಲ ಬಳಿ ಬಳ್ಳಾರಿ ರಸ್ತೆವರೆಗಿನ 21 ಕಿಲೋಮೀಟರ್ ಉದ್ದದ ರಸ್ತೆಯನ್ನ ನಿರ್ಮಾಣ ಕಾಮಗಾರಿಗೆ BDA ಏನು ಟೆಂಡರ್ ಅನ್ನ ಕರೆದಿತ್ತು, ಈ ಟೆಂಡರ್ಗೆ ನಮ್ಮ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಬಿಡ್ ಅನ್ನ ಚಾಯ್ಸ್ ಮಾಡಿಕೊಂಡು ಟೆಂಡರ್ ಅನ್ನ ತಗೊಂಡ ಹಾಗಿದೆ. ಯಾಕಂದ್ರೆ ಇಲ್ಲಿ ಸುಮಾರು ಈ ನಮ್ಮ ಬೆಂಗಳೂರು ನಗರದ ಸಂಚಾರ ದಟ್ಟಣೆಯನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಏನು ಈ ಪೆರಿಫೆರಲ್ ರಿಂಗ್ ರೋಡ್ ಅನ್ನೋ ಒಂದು 8 ಪಥಗಳ ರಸ್ತೆಯನ್ನ ಸುಮಾರು 73 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಅನ್ನ ನಿರ್ಮಾಣ ಮಾಡಲಿಕ್ಕೆ 3 ಪ್ಯಾಕೇಜ್ಗಳಾಗಿ ನಮ್ಮ ಕರ್ನಾಟಕ ಸರ್ಕಾರ ವಿಂಗಡಣೆಯನ್ನು ಕೂಡ ಮಾಡಿಕೊಂಡಾಗಿದೆ. ಇವಾಗ ಈ ನಮ್ಮ ಪೆರಿಫೆರಲ್ ರಿಂಗ್ ರೋಡ್ ಏನು ಉದ್ದೇಶ ಇದೆ, ಯಾಕೆ ಮಾಡ್ತಾ ಇದ್ದಾರೆ, ಇದು ಎಲ್ಲದಕ್ಕೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಸುಮಾರು ಸಾರಿ ಈ ಪೆರಿಫೆರಲ್ ರಿಂಗ್ ರೋಡ್ ಬಗ್ಗೆ ಎಷ್ಟೇ ಸಂಕ್ಷಿಪ್ತವಾಗಿ ಹೇಳಿದ್ರು ಕೂಡ ರೈತರ ವಿರೋಧ ಅಂತೂ 100% ಇತ್ತು. ಆದರೆ ಯಾವುದೇ ವಿರೋಧಕ್ಕೂ ಮಣಿಯದೆ ನಮ್ಮ ಕರ್ನಾಟಕ ಸರ್ಕಾರ 73 ಕಿಲೋಮೀಟರ್ ಉದ್ದದ ಪೆರಿಫೆರಲ್ ರಿಂಗ್ ರೋಡ್ ಅನ್ನ ಟೆಂಡರ್ ಕೂಡ ಆಲ್ರೆಡಿ ಕೊಟ್ಟಾಗಿದೆ. ಸುಮಾರು 21 ಕಿಲೋಮೀಟರಿಗೆ 3,348 ಕೋಟಿ ವೆಚ್ಚವನ್ನ ಅಂದಾಜು ಮಾಡಿ ಇವಾಗ 3,515 ಕೋಟಿ ಮೊತ್ತಕ್ಕೆ ಬಿಡ್ ಅನ್ನ ಕೊಡಲಾಗಿದೆ. ಈ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಲಿಕ್ಕೆ ಆಲ್ರೆಡಿ BDA ಇಂದ ಒಪ್ಪಿಗೆ ಪತ್ರವನ್ನ ಕೂಡ ಆಲ್ರೆಡಿ ಕೊಟ್ಟಾಗಿದೆ. ಏನು ನಮ್ಮ ತುಮಕೂರು ರಸ್ತೆಯಿಂದ ಯಲಂಕ, ಎಲೆಕ್ಟ್ರಾನಿಕ್ ಸಿಟಿ, ಮೈಸೂರು ರೋಡ್ ಮತ್ತೆ BCCI ವರೆಗೂ ಏನು ಈ ಕಾರಿಡಾರ್ ಯೋಜನೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಕಾರಿಡಾರ್ ಯೋಜನೆಯಲ್ಲಿ ಇಲ್ಲಿ ಗಮನಿಸಬೇಕಾಗಿದ್ದೇನೆಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಯಾವತ್ತೂ ಕೂಡ ಒಂದು ಜನಗಳ ಬಗ್ಗೆ ಆಗ್ಬೋದು, ಯಾವುದೇ ಇದ್ರ ಬಗ್ಗೆ ಆಗ್ಬೋದು ಕೂಡ ಇಲ್ಲಿವರೆಗೂ ಕೂಡ ತಲೆ ಕೆಡಿಸ್ಕೊಂಡಿರುವಂತಹ ಒಂದೇ ಒಂದು ಉದಾಹರಣೆನೂ ಇಲ್ಲ. ಯಾಕಂದ್ರೆ ನೀವು ಶಿವರಾಮ ಕಾರಂತನಗರಕ್ಕೆ ಸುಮಾರು ವಿಶ್ವನಾಥ್ ಅವರು BDA ಅಧ್ಯಕ್ಷರಾಗಿದ್ದಾಗ ವಿಶ್ವನಾಥ್ ಅವರ ಕಡೆಯಿಂದ ವಿರೋಧ ವ್ಯಕ್ತವಾಯಿತು. ಅದಕ್ಕಿಂತ ಮುಂಚೆ ವಿಶ್ವನಾಥ್ ಅವರು ಅವ್ರ ಜುರಿಡಿಕ್ಷನ್ ನಲ್ಲಿ ಸಪೋರ್ಟ್ ಅನ್ನ ಮಾಡಿ ಅವರು ಅಲ್ಲಿ ಜನಗಳನ್ನ ರೊಚ್ಚಿಗೆ ಇಳಿಸಿ ಸ್ಟ್ರೈಕ್ ಅನ್ನ ಮಾಡಿಸಿದ್ರು. ಆದ್ರೆ BDA ಅಧ್ಯಕ್ಷ ಆದ ನಂತರ ಅದು ಸುಪ್ರೀಂ ಕೋರ್ಟ್ ಇಂದಲೇನೆ ನಿಮ್ಗೆ ಆರ್ಡರ್ ಬಂತು ಶಿವರಾಮ್ ಕಾರಂತನಗರಕ್ಕೆ ಯಾವುದೇ ಕಾರಣಕ್ಕೂ ಕೂಡ BDA ಏನ್ ಅಕ್ವೈರ್ ಆಗಿದೆ ಅಷ್ಟು ಜಮೀನನ್ನು ಕೂಡ ನೀವು ಯಾವುದೇ ಕಾರಣಕ್ಕೂ ಬಿಡಬೇಡಿ, ಅಷ್ಟು ಕೂಡ ಅಕ್ವೈರ್ ಮಾಡ್ಕೊಳ್ಳಿ ಅನ್ನೋ ಒಂದು ಆರ್ಡರ್ ಕೂಡ ಸುಪ್ರೀಂ ಕೋರ್ಟ್ ಇಂದ ಆಯ್ತು. ಅದಾದ್ಮೇಲೆ ಇವಾಗ ಪೆರಿಫೆರಲ್ ರಿಂಗ್ ರೋಡ್ದು ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಸುಮಾರು ಸಾವಿರಾರು ಕೇಸುಗಳು ಕೂಡ ಇವತ್ತು ನಡೀತಾ ಇದೆ. ಆದ್ರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರ ಕ್ಯಾರೆ ಅಂತ ಇಲ್ಲ, ವರ್ಕ್ ಮಾತ್ರ ಆಲ್ರೆಡಿ ಏನು ಶುರು ಮಾಡಿದೆ ಅಪ್ ಟು ಕಡಬಗೆರೆ ಕ್ರಾಸ್ ವರ್ಗೂ ಬಂದಿದೆ. ಇವಾಗ BCCI ಇಂದ ಅಪ್ ಟು ಬಳ್ಳಾರಿ ರೋಡ್ ವರ್ಗೂ ಬರುತ್ತೆ. ನೆಕ್ಸ್ಟ್ ಬಳ್ಳಾರಿ ರೋಡ್ ಇಂದ ಏನ್ ತಗೊಳ್ತಾರೆ ಅದು ಎಲೆಕ್ಟ್ರಾನಿಕ್ ಸಿಟಿ ಆಗ್ಬೋದು, ಮೈಸೂರು ರೋಡ್ ಆಗ್ಬೋದು, ಮಾಗಡಿ ರೋಡ್ ವರ್ಗೂ ಕೂಡ ಆಮೇಲೆ ಅದ ಟಚ್ ಅಪ್ ಅನ್ನ ಕೊಡ್ತಾರೆ. ಇದು ಬಂದ್ಬಿಟ್ಟು ಹಂತವಾಗಿ ಏನು 3 ಪ್ಯಾಕೇಜ್ಗಳನ್ನಾಗಿ ವಿಂಗಡಣೆ ಮಾಡ್ಕೊಂಡಿದ್ದಾರೆ. ಇದು ಬಂದ್ಬಿಟ್ಟು ಮೊದಲನೇ ಪ್ಯಾಕೇಜು 3,515 ಕೋಟಿಯನ್ನ ಬಿಡ್ಗೆ ಕರೆದು ಎಲ್ಲನೂ ಫೈನಲ್ ಕೂಡ ಆಗಿ ಆಲ್ರೆಡಿ ಒಪ್ಪಿಗೆ ಪತ್ರವನ್ನು ಕೂಡ BDA ಕೊಡ್ಲಿಕ್ಕೆ ಎಲ್ಲಾ ರೀತಿಯ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಾಗಿದೆ. ಇದರಲ್ಲಿ ಯಾವುದೇ ತರಹದ ಚೇಂಜಸ್ ಅಂತೂ ಇಲ್ಲ. ಮಾದಾವರದಿಂದ ಬಳ್ಳಾರಿ ರಸ್ತೆವರೆಗಿನ ಮಾರ್ಗದಲ್ಲಿ ಟೋಟಲಿ 3 ಕ್ಲೋವರ್ ಲಿಫ್ಟ್ ಜಂಕ್ಷನ್ಗಳು ಕೂಡ ಇರ್ತಾ ಇದೆ. ಮತ್ತೆ 1 ಗ್ರೇಡ್ ಸಫರೇಟರ್, 2 ರೈಲ್ವೆ ಸೇತುವೆ, ಟೋಟಲಿ 7.5 ಕಿಲೋಮೀಟರ್ ಉದ್ದದ ಎಲಿವೇಟೆಡ್ ಕಾರಿಡಾರ್ ಇದು ಆಗಿರೋದು. ಫ್ರೆಂಡ್ಸ್, ಇಲ್ಲಿ ಒಂದು ಏನು ಈ ಶಂಕರನಾರಾಯಣ ಕನ್ಸ್ಟ್ರಕ್ಷನ್ಸ್ ಪ್ರೈವೇಟ್ ಲಿಮಿಟೆಡ್ ಏನಿದೆ ಇದು ಬಂದ್ಬಿಟ್ಟು BBC ಯೋಜನೆಯನ್ನ DBOT ಅಂದ್ರೆ ವಿನ್ಯಾಸ ನಿರ್ಮಾಣ
ಕಾರ್ಯಾಚರಣೆ ಮತ್ತೆ ವರ್ಗಾವಣೆ ಮಾದರಿಯಲ್ಲಿ ಕಾರ್ಯಗತಗೊಳಿಸ್ತಾ ಇದೆ. ಯಾವುದು? ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ ಕಂಪನಿ. ಇದನ್ನ ಸುಮಾರು 10 ವರ್ಷಗಳ ಕಾಲ ನಿರ್ವಹಣೆಯನ್ನು ಕೂಡ ಅದೇ ಕಂಪನಿನೇ ಮಾಡಬೇಕಾಗಿದೆ. ಏನು ಈ 36 ತಿಂಗಳ ನಿರ್ಮಾಣ ಅವಧಿಯ ಜೊತೆಗೆ 10 ವರ್ಷಗಳ ಕಾರ್ಯಾಚರಣೆ. ಇವಾಗ ಟೋಟಲಿ 36 ಮಂತ್ ಏನು ಕನ್ಸ್ಟ್ರಕ್ಷನ್ ತಗೊಳ್ತಾ ಇದ್ದಾರೆ, ಪ್ಲಸ್ ಅದನ್ನ ನೆಕ್ಸ್ಟ್ 10 ವರ್ಷ ಅವರೇನೇನೆ ಅದನ್ನ ಮೇಂಟೈನ್ ಮಾಡಬೇಕು. ಇದು ಬಂದ್ಬಿಟ್ಟು ಕಂಡೀಷನ್ ಆಗಿರೋದು. ಗುತ್ತಿಗೆ ಪಡೆದಿರುವಂತಹ ನಮ್ಮ SNC ಶಂಕರ್ ನಾರಾಯಣ ಕನ್ಸ್ಟ್ರಕ್ಷನ್ಸ್ ಕಂಪನಿಯೇ 10 ವರ್ಷ ಕಾರ್ಯಾಚರಣೆ ಮತ್ತೆ ನಿರ್ವಹಣೆ ಮಾಡೋದಕ್ಕೆ 248 ಕೋಟಿ ವೆಚ್ಚವನ್ನು ಕೂಡ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಸಂಚರಿಸುವ ವಾಹನ ಸವಾರರು ಟೋಲ್ ಶುಲ್ಕವನ್ನು ಕೂಡ ಪಾವತಿಸಬೇಕು. ಇಲ್ಲಿ ಗಮನಿಸಬೇಕಾಗಿರೋದು ಒಂದೇ ಪಾಯಿಂಟು, ಇದು ಟೋಲ್ ರಹಿತ ರಸ್ತೆ ಅಂತ ಹೇಳ್ಬಿಟ್ಟು DK ಶಿವಕುಮಾರ್ ಅವರಾಗ್ಬೋದು ಪ್ರತಿಯೊಬ್ರು ಕೂಡ ಹೇಳ್ತಾ ಇದ್ರು. ಆದರೆ ನೈಸ್ ರೋಡ್ ಇತ್ತು, ಅದೇ ನೈಸ್ ರೋಡ್ ಅನ್ನು ಯೂಸ್ ಮಾಡ್ಕೋಬೋದಾಗಿತ್ತು. ಇವಾಗ ಈ ರೋಡ್ ಏನಕ್ಕೆ ಬೇಕು ಇವರಿಗೆ? ನೈಸ್ ರೋಡು ಟೋಲ್ ಕಟ್ಟಬೇಕು, ಈ ಕಡೆ ಈ ರೋಡಲ್ಲಿ ಹೋಗ್ತೀವಿ ಅಂತಂದ್ರೆ ಇಲ್ಲೂ ಟೋಲ್ ಕಟ್ಟಬೇಕು. ಇದು ನಮ್ಮ ಕರ್ನಾಟಕದ ವ್ಯವಸ್ಥೆ. ಆ ಪೊಲಿಟಿಕಲ್ ಏನು ಪೊಲಿಟಿಷಿಯನ್ಸ್ ಇದ್ದಾರೆ ಅವರು ದುಡ್ಡು ಮಾಡ್ಲಿಕ್ಕೋಸ್ಕರ ಈ ಪ್ರಾಜೆಕ್ಟ್ ಬರುತ್ತೆ ಆಗ್ಲಿ, ಇನ್ನು ಯಾವುದೇ ಕಾರಣಕ್ಕೂ ಕೂಡ ಒಂದು ಜನಗಳಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಒಂದೇ ಒಂದು ಉದ್ದೇಶನೂ ಇವ್ರದ್ದು ಇರಲ್ಲ. ಸ್ನೇಹಿತರೆ, ಇಲ್ಲಿ ಇನ್ನೂ ಒಂದು ಏನು ನಾನು 3 ಪ್ಯಾಕೇಜ್ ಅಂತ ಹೇಳಿದೆ. ಈ ಪ್ಯಾಕೇಜ್ಗಳಲ್ಲಿ 3ರಲ್ಲಿ ಇದು ಫಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಮಾದಾವರದಿಂದ ಬಳ್ಳಾರಿ ರಸ್ತೆಗೆ, ನೆಕ್ಸ್ಟ್ 2ನೇದು ಬಂದ್ಬಿಟ್ಟು ಬಳ್ಳಾರಿ ರಸ್ತೆಯಿಂದ ಹಳೆ ಮದ್ರಾಸ್ ರಸ್ತೆಗೆ ಅಂದ್ರೆ ಓಲ್ಡ್ ಮದ್ರಾಸ್ ರೋಡು, 3ನೇದು ಬಂದ್ಬಿಟ್ಟು ಓಲ್ಡ್ ಮದ್ರಾಸ್ ರಸ್ತೆಯಿಂದ ಹೊಸೂರು ರಸ್ತೆಗೆ. ಇದು ಬಂದ್ಬಿಟ್ಟು 3 ಪ್ಯಾಕೇಜು. ಈ 3 ಪ್ಯಾಕೇಜ್ ಅಲ್ಲೂ ಕೂಡ ನಮಗೆ ಒಂದೊಂದು ಹಂತವಾಗಿ ಅಂದ್ರೆ ನಿಯರ್ಲಿ ಇನ್ನು ಒಂದು 10 ವರ್ಷದಲ್ಲಿ ಎಲ್ಲಾನು ಕಂಪ್ಲೀಟ್ ಆಗುತ್ತೆ. ಇವಾಗ ಏನು ಮೊದಲನೇ ಪ್ಯಾಕೇಜ್ ಬಂದಿದೆ ಮಾದಾವರದಿಂದ ಬಳ್ಳಾರಿ ರಸ್ತೆವರೆಗೂ, ಇದು ಇವಾಗ ಪ್ರತಿಯೊಂದು ಕಾಮಗಾರಿ ಶುರುವಾಗೋದಕ್ಕೂ ಕೂಡ ಎಲ್ಲಾ ರೀತಿಯ ವ್ಯವಸ್ಥೆ ಕೂಡ BDA ಇಂದ ಗ್ರೀನ್ ಸಿಗ್ನಲ್ ಕೊಟ್ಟಾಗಿದೆ. ಇದು ಈ ಪೆರಿಫರಲ್ ರಿಂಗ್ ರೋಡಿನ ಸ್ಥಿತಿ. ಫ್ರೆಂಡ್ಸ್, ನಿಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾಗಿದ್ರೆ ಅಥವಾ ಏನಾದರೂ ರಿಯಲ್ ಎಸ್ಟೇಟ್ ಖಾತಾ ಕನ್ವರ್ಷನ್ ಮತ್ತೆ ಯಾವುದಾದ್ರೂ ಪ್ಲಾನ್ ಆಫ್ ಅಪ್ರೂವಲ್ ಅಥವಾ ಕಾಮಗಾರಿ ಅಥವಾ ಬ್ಯಾಂಕ್ ಲೋನ್ ಯಾವುದೇ ರಿಯಲ್ ಎಸ್ಟೇಟ್ ಸರ್ವಿಸ್ ಬೇಕಂದ್ರೂ ಕೂಡ ನೀವು ನಮ್ಮ ಆಫೀಸಿಗೆ ವಿಸಿಟ್ ಆಗ್ಬೋದು. ನಮ್ಮ ಆಫೀಸ್ ಬಂದ್ಬಿಟ್ಟು ಮಲ್ಲೇಶ್ವರಂ ಮಂತ್ರಿಮಲ್ ಹತ್ರ ಇರೋದು. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.